ನಾನು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೆ. ಒಂದು ವೇಳೆ ಎರಡೂವರೆ ವರ್ಷ ನಿಗದಿ ಆಗಿದ್ದರೆ ಮುಖ್ಯಮಂತ್ರಿ ಅವಧಿ 30 ತಿಂಗಳಾಗತ್ತೆ. ಒಂದು ವೇಳೆ 30 ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ 33 ತಿಂಗಳೇನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ರಾಜ್ಯವನ್ನು ಅತಿ ಹೆಚ್ಚು ದಿನಗಳು ಆಳಿದ ಖ್ಯಾತಿಗೆ ಒಳಪಡ್ತಾರೆ. ದೇವರಾಜ ಅರಸು ಅವರ ಆಡಳಿತದ ದಿನಗಳನ್ನು ಮೀರಿಸ್ತಾರೆ. ಅಥವಾ ಕೇವಲ 2.5 ವರ್ಷ ಮಾತ್ರ ಆದರೆ ನಿಜಲಿಂಗಪ್ಪ ಅವರ ಆಡಳಿತದ ದಿನಗಳನ್ನು ಮೀರಿಸ್ತಾರೆ ಅಂತ ನಾನು ಹೇಳಿದ್ದೆ. ಅಂದರೆ 2.5 ವರ್ಷ ಪ್ಲಸ್ 3 ತಿಂಗಳು ಅಷ್ಟು ಅವಕಾಶ ಸಿಕ್ಕಿ ಇಳಿತಾರೇನೋ ಗೊತ್ತಿಲ್ಲ, ಅಥವಾ 5 ವರ್ಷ ಆಗ್ತಾರೇನೋ. ಆದರೆ ಈ ಹಿಂದೆ ನವೆಂಬರ್ 2, 2023ರಲ್ಲಿ ಇಂಥದೇ ಪ್ರಶ್ನೆ ಎದುರಾಯಿತು ಸಿದ್ದರಾಮಯ್ಯನವರಿಗೆ. ಆಗ ಸಿದ್ದರಾಮಯ್ಯನವರು ಏನು ಹೇಳಿದರು? ಇವತ್ತು ಚರ್ಚೆ ಆಗ್ತಾ ಇದೆಯಲ್ಲ, ಇವತ್ತು ಚರ್ಚೆ 1 ವರ್ಷದ ಹಿಂದೆ. ಈಗೇನಾಗ್ತಿದೆ? DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಇವರು ಮುಂದುವರಿತಾರಾ, DCM ಆಗ್ತಾರಾ, KPC ಅಧ್ಯಕ್ಷರು ಯಾರು? ಸಿದ್ದರಾಮಯ್ಯನವರು ನವೆಂಬರ್ 2, 2023ರಲ್ಲಿ ಸರ್ 50-50ನಾ? 2.5 ವರ್ಷ ಆದ ನಂತರ ನೀವು ಕೆಳಗಿಳಿತೀರಾ? 3 ವರ್ಷ 2 ವರ್ಷನಾ? ಹೇಗೆ ಸರ್? ಸಿದ್ದರಾಮಯ್ಯ ನೀವೇ ಮುಖ್ಯಮಂತ್ರಿನಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತ ಪ್ರಶ್ನೆ ಕೇಳಿದಾಗ ಅವರು ಕೊಟ್ಟ ಉತ್ತರ ಈ ರೀತಿ ಇತ್ತು, ಕೇಳಿಸ್ಕೊಳ್ಳಿ. ಯಾವ ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಆ ಹೇಳಿಕೆ ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಡೆಲ್ಲಿಯಲ್ಲಿ ಏನಾಗಿದೆ. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಸರ್, ನೀವೇ ಮುಖ್ಯಮಂತ್ರಿ 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಸರ್, ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ? ನಾನೀಗ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದೆ ಕೂಡ ನಾನೇ ಇರ್ತೀನಿ. ಅರ್ಥ ಆಗಿರೋರಿಗೆ ಅರ್ಥ ಆಗಿದೆ. ಎಷ್ಟು ವರ್ಷಗಳ ಕಾಲ? 2.5 ವರ್ಷನ ಬಿಟ್ಟು ಕೊಡ್ತಾರಾ? ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರುತ್ತೆ, ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಮುಂದೆ ಕೂಡ ನಾನೇ ಇರ್ತೀನಿ. ಅದು 2.5 ವರ್ಷಕ್ಕೆ ಹೇಳಿದ್ರೋ 5 ವರ್ಷಕ್ಕೆ ಹೇಳಿದ್ರೋ ನಿಮ್ಮ ಊಹೆಗೆ ಬಿಟ್ಟಿದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.